ಹಾಯ್ ಗೈಸ್, ಹೆಂಗದಿರಿ ಎಲ್ಲರೂ ಮಸ್ತದಾಗದಿರಿ ಅಂದ್ಕೊಂಡೀನಿ. ಮತ್ತು ಇವತ್ತು ಮೊನ್ನೆ ಹೇಳಿದ್ರ ಪ್ರಕಾರ ಕಾಸ್ಟ್ ಆಫ್ ಓವರಿಂಗ್ ಅ ಕಾರ್ ಅದ್ರ ಬಗ್ಗೆ ಎಲ್ಲ ಕ್ಯಾಲ್ಕುಲೇಷನ್, ನನ್ನ ಗಾಡಿ ತೊಗೊಂಡಾಗಿಂದ ಇಲ್ಲಿವರೆಗೂ ಏನೇನು ಕ್ಯಾಲ್ಕುಲೇಷನ್ ಐತಿ ಎಲ್ಲ ಪ್ರಾಪರಾಗಿ ಮಾಡ್ಕೊಂಡು ನಿಮ್ಮ ಮುಂದೆ ಶೇರ್ ಮಾಡ್ಬೇಕಂತ ಹೇಳೋದು ಅಂದ್ಕೊಂಡು ಬಂದೇನಿ. ಸೊ ಅದ್ರ ಪ್ರಕಾರ ನೋಡ್ರಿ, ಹೇಳ್ತೀನಿ ನಿಮ್ಗೆ ಫಸ್ಟ್ದಿಂದ. ಓಕೆ, ಫಸ್ಟ್ ಬಂದುಬಿಟ್ಟು ಫಸ್ಟ್ ಕಾರ್ದು ವ್ಯಾಲ್ಯೂ ಟೋಟಲ್ ನನಗೆ ಕಮಿಷನ್ ಆಯಿತು. ಆಮೇಲೆ ಏನು ಕಾರ್ ಡಾಕ್ಯುಮೆಂಟ್ ಟ್ರಾನ್ಸ್ಫರ್, ಆಮೇಲೆ ಕಾರ್ ವ್ಯಾಲ್ಯೂ, ಇವನ್ನೆಲ್ಲ ಹಿಡಿದು ಮತ್ತು ಅವ್ರದ್ದು ಏನೇನು ಪ್ರೊಸೀಜರ್ ಇರ್ತದೆ ಅದೆಲ್ಲ ಹಿಡಿದು 2,50,000 ಆಗೈತೆ ನನಗೆ. ಆಮೇಲೆ ಕಾಸ್ಮೆಟಿಕ್ಸ್ ಅಂತಂದು ತೊಗೊಂಡ ತಕ್ಷಣ ನಾನು ಏನು ಮಾಡಿದೆ, ಕೀ ಒಂದು ಕೀ ಒಂದು ಮಾಡ್ಕೊಳ್ಬೇಕಾಗಿತ್ತು, ಮ್ಯಾನ್ಯಲ್ ಕೀ, ಆಮೇಲೆ ರಿಮೋಟ್ ಕೀ ಒಂದು. ಸೊ ಅದೊಂದು 2,500. ಆಮೇಲೆ ವೈಪರ್ ಏನು ಕಾರ್ ಬ್ಯಾಕ್ ಸೈಡ್ ವೈಪರ್, ಆಮೇಲೆ ವಿಂಡೋಸ್ ರೇನ್ ಕವರ್ಸ್, ಆಮೇಲೆ ಸಿಂಫೋನಿ ಹಾರ್ನ್, ಫ್ಲೋರ್ ಮ್ಯಾಟಿಂಗ್, ಫೋನ್ ಹೋಲ್ಡರ್, ಆಮೇಲೆ ನೆಕ್ ರೆಸ್ಟ್, ಆಮೇಲೆ LED ಹೆಡ್ಲೈಟ್ಸ್ ವಿಚ್ ಈಸ್ ನಾಟ್ ವರ್ತ್, ಅದೇನು ಅಷ್ಟು ಯೂಸ್ಫುಲ್ ಅನ್ನಿಸ್ಲಿಲ್ಲ ಅವು. ಆಮೇಲೆ ಹೆಡ್ಲೈಟ್ ಟಿಂಟ್, ದಟ್ ಈಸ್ ಆಲ್ಸೋ ನಾಟ್ ವರ್ತ್, ಅದು ಸುಮ್ಮನೆ ಮಾಡಿಸಿದೆ ಶೋಕೆ ಅಂತ ಹೇಳಿ ಮಾಡಿಸ್ಬಿಟ್ಟಿದ್ದೆ. ಆಮೇಲೆ ಕ್ಯಾಬಿನ್ LED ಲೈಟ್, ಪಾಲಿಶ್ ಅಸೆಸರೀಸ್ ತೊಗೊಂಡಿನಿ. ಆಮೇಲೆ ಸೀಟ್ ಕವರ್ಸ್ ಹಾಕ್ಸೀನಿ. ಆಮೇಲೆ ಕಾರ್ ಪರ್ಫ್ಯೂಮ್, ಆಮೇಲೆ ಕಾರ್ ಪರ್ಫ್ಯೂಮ್ ಇಷ್ಟಂದ್ರೆ ಆಲ್ಮೋಸ್ಟ್ ನನಗೆ 23,500 ರೂಪಾಯಿ ಆಗೈತಿ. ಆಮೇಲೆ ವೀಲ್ ಅಲೈನ್ಮೆಂಟು ಮತ್ತು ವಾಷಿಂಗ್ ಅಂತೇಳಿ, ಹೊರಗಡೆ ಯಾವಾಗಾರ ವಾಶ್ ಮಾಡಿಸಿರ್ತೀನಿ. ಮತ್ತು ವೀಲ್ ಅಲೈನ್ಮೆಂಟು ಸರ್ವಿಸ್ ಆದಾಗೂ ಮಾಡ್ತಿರ್ತಾರೆ. ಒಂದೊಂದು ಸಲ ನಾವು ಭಾಳ ಆ ಕಡೆ ಈ ಕಡೆ ಹೋಗಿರ್ತೀವಲ್ಲ, ಸೊ ಗಾಡಿ ಎಲ್ಲರೂ ಆ ಕಡೆ ಈ ಕಡೆ ಜಿಗಿಸಿರ್ತೀವಿ. ಸೊ ಆ ಟೈಮ್ನಾಗೂ ಒಂದೊಂದು ಸಲ ಮಾಡಿಸಿರ್ತೇನೆ ನಾನು. ಅರೌಂಡ್ 5 ವರ್ಷದಾಗ ಒಂದು 4 ಟೈಮ್ಸ್ ಅದು ಮಾಡಿಸಿರ್ಬೇಕು ನಾವು ಹೊರಗೆ. ಅದೊಂದು 800 ರೂಪಾಯಿ ಹಿಡ್ಕೊಂಡ್ರೆ ಅದೊಂದು 4,000. ಮೇನ್ ಅಂದರೆ ನಾನು ಟೋಲ್ ಕಟ್ಟಿದ್ದು ಯಾವಾಗ ಅಂತಂದರೆ 2025 ಆಗಸ್ಟ್, ಏನೀಗ ಅದಕ್ಕಿಂತ ಮುಂಚೆ ಅದಾದಮೇಲೆ ನಮಗೊಂದು ಫಾಸ್ಟ್ಯಾಗ್ದೊಳಗೆ ಒಂದು ಇದನ್ನು ಕೊಟ್ಬಿಟ್ರೆ, ಏನೋ 3,000 ರೂಪಾಯಿ ತುಂಬಿದ್ರೆ 200 ಟೋಲ್ಸ್ ನೀವು ನ್ಯಾಷನಲ್ ಟೋಲ್ಸ್ ಅಡ್ಡಾಡ್ಬೋದು ಅಂಥೇಳಿ. ಸೊ ಅದಕ್ಕಿಂತ ಮುಂಚೆನೇ ನಾನು 35,000ದಿಂದ 40,000 ರೂಪಾಯಿ ಅದಕ್ಕೆ ಖರ್ಚು ಮಾಡೀನಿ. ಸೊ ಅದೊಂದಾಯಿತು. ಆಮೇಲೆ ಆ್ಯಂಟಿ ರಸ್ಟ್ ಸ್ಪ್ರೇ ಅದೊಂದು ಸಿಕ್ಕಾಪಟ್ಟೆ, ಅಂದರೆ ಒಂದು 4-5 ಬಾಟ್ಲಿಯರು ಯೂಸ್ ಮಾಡಿ ನಾ WD-40 ಅನ್ನೋದನ್ನು ಯೂಸ್ ಮಾಡ್ತಿದ್ದೆ ಅವಾಗವಾಗ ಅಲ್ಲಿ ಗಾಡಿ. ಯಾಕಂದರೆ ಬಿಸಿಲಾಗ ನಿಂದಿರ್ತಿತ್ತು ಮತ್ತು ಮಳೆಯಾಗ ಹೊರಗೆ ನಿಂದಿರ್ತಿತ್ತು ಗಾಡಿ ನಂದು. ಸೊ ಇದೊಂದು ಅರೌಂಡ್ ನನಗೆ 46,500 ಆಗೈತಿ. ಆಮೇಲೆ ಇನ್ಶೂರೆನ್ಸ್ ನಾನು ಫಸ್ಟ್ ಟೈಮ್ ತೊಗೊಂಡಾಗ ಮಾಡಿಸಿದಾಗ 3,100 ರೂಪಾಯಿ ಬಿದ್ದಿತ್ತು. ಸೊ ಹಂಗೆ ಅರೌಂಡ್ ಇಲ್ಲಿವರೆಗೂ 2025 ತನೂ 4,400 ತನಕ ಬಿದ್ದೈತಿ. ಅದು ಎಕ್ಸಾಕ್ಟ್ ಅಮೌಂಟ್ ಸದ್ಯಕ್ಕಿಲ್ಲ, ಬಟ್ ದಿಸ್ ಈಸ್ ವಾಟ್ ಐ ಹ್ಯಾವ್ ಇನ್ ಇಯರ್ಲಿ ಇನ್ಶೂರೆನ್ಸ್ ಬಂದ್ಬಿಟ್ಟು ಆ ರೇಂಜ್ದಾಗ ಐತಿ, 3,100 to 4,400. ಯಾಕಂದ್ರೆ ಇದು 1000cc ಯಾಕೆ ಕಡಿಮೆ ಐತಿ ಅಂದ್ರೆ ಕಾಸ್ಟ್ ಇದ್ರದ 1000cc ಲೆಸ್ ದೆನ್ 1000cc ಕಾರ್ ಐತಿದೆ. ಸೊ ಅದಕ್ಕೆ ಇನ್ಶೂರೆನ್ಸು ಕಡಿಮೆ ಇರ್ತಿತ್ತು. ಈಗ ಬಂದುಬಿಟ್ಟು ಮೇಜರ್ ಸರ್ವಿಸಸ್ ಇಲ್ಲೇ ನಮ್ಗೆ ಹೆಚ್ಚು ಕಾಸ್ಟ್ ಹೋಗ್ತೈತಿ ಮೋಸ್ಟ್ ಆಫ್ ಟೈಮ್. ಅರೌಂಡ್ ನನಗಿಲ್ಲಿ 66,000 ಸರ್ವಿಸ್ ಒಳಗೆ ಕೊಟ್ಟೇನಿ. ಪ್ಲಸ್ 4 ವೀಲ್ ಹೊಸವ, ಅದೊಂದು 86,000 ಹೊಸ ವೀಲ್ಸ್ ಹಾಕ್ಸೇನಿ ಅದ ಟೈಮ್ನಾಗ ತೊಗೊಂಡು ಒಂದು ವರ್ಷ ಒಳಗನೆ. ಸೊ ನಿಯರ್ ಅಬೌಟ್ 86,700 ರೂಪೀಸ್ ಅದರದ್ದು ಆಗೈತೆ ನನಗೆ. ಸೊ ಮೇಜರ್ ಅಂದರೆ ನಮ್ಗೆ ಏನು ಸರ್ವಿಸಸ್ ಬರ್ತಾವಪ್ಪ ಅಂತಂದ್ರೆ ಇದ್ರೊಳಗೆ ಸಸ್ಪೆನ್ಷನ್ ಹಾಳಾಗ್ತಾವೆ. ಯಾಕಂದ್ರೆ ಇದು ಹ್ಯಾಚ್ ಬ್ಯಾಕ್, ಶೆವರ್ಲೆ ಬೀಟ್ ಡೀಸೆಲ್. ಆಮೇಲೆ ಹ್ಯಾಚ್ ಬ್ಯಾಕ್ನಾಗ ನಾವು ಹಂಗೆ ಹೋಗ್ತಿರ್ತೀವಿ, ಯಾವಾಗ ಅಷ್ಟು ತೆಗ್ಗುಗಳು ಕಾಣ್ತಿರಂಗಿಲ್ಲ, ಧಡಲ್ ಅಂತ ಹಾರಿಸ್ಬಿಡ್ತೇವಿ. ಸೊ ಆ ಟೈಮ್ನಾಗ ನಮಗೆ ಸಸ್ಪೆನ್ಷನದು ಭಾಳ ಇಶ್ಯೂ ಬರ್ತಾವೆ. ಬಟ್ ನಾವು 1 ಟೈಮ್ ಹಾಕೇನಿ,
ಅಂದರೆ ಆಲ್ಮೋಸ್ಟ್ ಚೆಂದಾಗಿ ನೋಡ್ಕೊಂಡು ಹೊಡಿತೀನಿ ಗಾಡಿ. ಆಮೇಲೆ ಸರ್ವಿಸಸ್ದು ಆಯಿತಾ. ಆಮೇಲೆ ಈಗ ಎಷ್ಟು ಮೈಲೇಜ್ ಕೊಡ್ತೈತಿ ಗಾಡಿ ಆನ್ ಆ್ಯನ್ ಎವರೇಜ್. ನಾನು ಸಿಟಿ ಮತ್ತು ಹೈವೇ ಓವರಾಲ್ ಇಲ್ಲಿ ಅಲ್ಲಿ ಯಾವಾಗ ನಾ 62,800 ಕಿಲೋಮೀಟ್ರ್ ಹೊಡೆದಾಗ ನಾ ಕಾರ್ ತೊಗೊಂಡೇನಿ. ಈಗ 1,16,000 ಕಿಲೋಮೀಟರ್ಸ್ ರನ್ನಿಂಗ್ ಆಗೈತಿ. ಸೊ ಅರೌಂಡ್ 53,000 ಆಡ್ ಕಿಲೋಮೀಟರ್ಸ್ ರನ್ ಆಗೈತಿ ಗಾಡಿ. ಸೊ ಆನ್ ಆ್ಯನ್ ಎವರೇಜ್ 20 ಕಿಲೋಮೀಟರ್ಸ್ ಪರ್ ಲೀಟ್ರ್ ಕೊಡ್ತೈತೆ ಅಂತಂದ್ರೂ ನನಗೆ ಟೋಟಲ್ ಡೀಸೆಲ್ ಕನ್ಸ್ಯೂಮ್ಡ್ ಬಂದುಬಿಟ್ಟು 2,692 ಲೀಟ್ರ್ ಡೀಸೆಲ್ ಕನ್ಸಂಪ್ಷನ್ನ. ಇವತ್ತಿನ ರೇಟಿಗೆ ಹಿಡಿದ್ರಿ ಅಂತಂದ್ರೂ ನನಗೆ ಇವತ್ತಿನ ರೇಟ್ ಏನೈತಪ್ಪ ಅಂತಂದ್ರೆ 91.92 ನಡಕ್ಕೆ ಇನ್ ಬಿಟ್ವೀನ್ ಐತಿ. ಸೊ ನೀವು 92 ಹಿಡ್ಕೊರಿ, ಮ್ಯಾಕ್ಸಿಮಮ್ ಹಿಡ್ಕೊರಿ 92 ಅಂತ. ಸೊ ನಂಗೆ 2,47,000 ರೂಪಾಯಿ ಫ್ಯೂಯಲ್ ಕಾಸ್ಟ್ ಬಂದೈತಿ ಫ್ರಮ್ ತೊಗೊಂಡಿಂದ ಇಲ್ಲಿವರೆಗೂ. ನಾನು 92 ರುಪೀಸನ್ನು ಹಿಡಿದ್ದೇನೆ, ಬಟ್ ನಾ ತೊಗೊಂಡಾಗ 75 ರೂಪಾಯಿ ಇತ್ತು ಡೀಸೆಲ್ ರೇಟ್. ಸೊ ಬೈ ದ ಟೈಮ್ ಇನ್ಕ್ರೀಸ್ ಆಕೋದು ಬಂದೈತಿ. ಆ ಪೆಂಡಮಿಕ್ ಆಯಿತು, ಈ ಟೈಮ್ನಾಗೆಲ್ಲ ಇನ್ಕ್ರೀಸ್ ಆಗಿಬಿಟ್ಟಿತ್ತದ. ಸೊ ಆನ್ ಆ್ಯನ್ ಎವರೇಜ್ ನಾನು 92 ಅಂತ ತೊಗೊಂಡೇನಿ. ಸೊ ಅದ್ರ ಪ್ರಕಾರ ಮಾಡಿದರೆ ನನಗೆ 2,47,750 ರೂಪಾಯಿ ಫ್ಯೂಯಲ್ ಕಾಸ್ಟ್ ಆಗೈತಿ. ಸೊ ನನಗೆ ಕಾಸ್ಟ್ ಆಫ್ ಓನಿಂಗ್ ಅ ಕಾರ್ ಬಂದುಬಿಟ್ಟು ಟೋಟಲ್ ಒಟ್ಟ ವ್ಯಾಲ್ಯೂ ಅಲ್ಲಿಂದ ಇಲ್ಲಿವರೆಗೂ ಖರ್ಚಾಗಿದ್ದ 6,74,364 ರೂಪಾಯಿಗಳು. ಸೊ ಕನ್ವೀನಿಯನ್ಸ್ ಕಾಸ್ಟ್ ಪರ್ ಕಿಲೋಮೀಟರ್ ಇನ್ ರುಪೀಸ್ 12 ರೂಪಾಯಿ 52 ಪೈಸೆ ಬೀಳ್ತೈತೆ ನನಗೆ ಪರ್ ಕಿಲೋಮೀಟರ್. 12 ರೂಪಾಯಿ 52 ಪೈಸೆಗಳು. ಸೊ ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಶೇರ್ ವಿತ್ ಯು ಗೈಸ್. ನಿಮಗೆ ಹೆಂಗೆ ಅನಿಸ್ತು? ನಿಮ್ಮ ಹತ್ರ ನಿಮ್ಮ ಕಾರದ ಡೇಟಾ ಇತ್ತಂತಂದ್ರೆ ನೀವು ಏನಾರು ಹಿಂಗೆ ನನ್ನಂಗೆ ಅದಕ್ಕೆ ಇಷ್ಟು ಖರ್ಚು ಮಾಡಿದೆ ಅನ್ನೋದು ನಿಂಗೆ ಏನಾರು ಎಕ್ಸೆಲ್ ಮಾಡ್ಕೊಂಡು ಇಟ್ಕೊಂಡಿದ್ರಿ ಅಂದ್ರೆ ಅದನ್ನು ನಮ್ಮ ಕಮೆಂಟ್ನಾಗ ಶೇರ್ ಮಾಡಿರಿ. ಸೊ ದ್ಯಾಟ್ ನನಗೆ ಇಷ್ಟು ಖರ್ಚಾಯಿತು ನಂದು ಹಿಂಗೆ ಕ್ಯಾಲ್ಕುಲೇಷನ್ ಹಾಕಿದ್ರಿ ಅಂದ್ರೆ ಹೇಳ್ರಿ. ಸೊ ದ್ಯಾಟ್ ನನಗೂ ಖುಷಿ ಆಕೈತಿ. ಒಬ್ಬರಿಗೆ ಯೂಸ್ಫುಲ್ ವಿಡಿಯೋ ಮಾಡಿ ಹಾಕೀನಿ, ಒಬ್ಬರಿಗೆ ಅಂತಲ್ಲ, ನಿಮ್ಗೆ ಏನಾರು ಉಪಯೋಗ ಅನಿಸಿತ್ತಂತಂದ್ರೆ ಲೈಕ್ ಮಾಡಿರಿ. ಆಮೇಲೆ ನಿಮ್ಮ ಹತ್ರ ಡೇಟಾ ಇತ್ತಂತಂದ್ರೆ ಕಮೆಂಟ್ ಹಾಕಿರಿ, ಎಷ್ಟೆಷ್ಟು ಆಯ್ತಪ್ಪ ನಂದು ಇಷ್ಟು ಎವರೇಜ್ ತೆಗೆದ್ರೆ ಇಷ್ಟು ಬರ್ತೈತಿ ಅಂಥೇಳಿ. ನನಗೂ ಖುಷಿ ಆಕೈತಿ. ಮತ್ತೇನಂತೀರಿ ಗೈಸ್? ಓಕೆ ಗೈಸ್, ಇಷ್ಟು ಹೇಳ್ಬೇಕಂತ ಅನ್ಸಿತ್ತು ನನಗೆ. ಸೊ ಹೇಳಿದೆ. ಮತ್ತೇನಾರು ನಿಮ್ಗೆ ಕ್ವಶನ್ ಇತ್ತಂದ್ರೆ ಕೇಳ್ರಿ. ನನಗೆ ಮೇನ್ ಅಂತಂದ್ರೆ ಕಾರ್ ತೊಗೊಂಡಾಗ ಮೇನ್ ಹೊಸ ಕಾರ್ ತೊಗೊಂಡ್ರೆ ನಿಮ್ಗೆ ಪ್ರಶ್ನೆ ಬರೋಂಗಿಲ್ಲ. ಯಾಕಂತಂದ್ರೆ ನೀವು ಅದ್ರ ಸರ್ವಿಸ್ ಸೆಂಟ್ರಿಗೆ ಹೋಗ್ತಿರ್ತೀರಿ, ಸರ್ವಿಸ್ ಸೆಂಟ್ರಿಗೆ ಹೋಗಿ ಸರ್ವಿಸ್ ಮಾಡಿಸಿರ್ತೀರಿ. ಮೇನಪ್ಪ ಅಂತಂತಂದ್ರೆ ಮೆಕ್ಯಾನಿಕ್ಸ್ ಪ್ರಾಪರಾಗಿ ಸಿಗ್ಬೇಕು ನಮಗೆ, ಅದ ಮೇನ್ ಐತಿ. ಎಲ್ಲಿ ಹೋದ್ರೂ ಆ ಪ್ರಾಬ್ಲಮ್. ಸೊ ದಟ್ ಅವ್ರು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ನಮ್ಮ ಕಾರ್ನ, ಸೊ ಅದ್ರ ಮ್ಯಾಗ ಡಿಪೆಂಡ್ ಆಗ್ತಿರ್ತೈತಿ. ಸೊ ನನಗೆ ಒಬ್ಬ ಚಲೋ ಮೆಕ್ಯಾನಿಕ್ ಸಿಕ್ಕಾರ, ನಾನು ನಿಯರ್ ಬೈ ಐತಿ ಬೆಂಗ್ಳೂರ್ದಾಗನ. ಸೊ ನಾ ಏನು ಮಾಡ್ತೀನಿ, ಅಮೆಝಾನ್ದಾಗ ಯಾವಾಗ ವ್ಯಾಲ್ಯೂ ಕಡಿಮೆ ಇರ್ತೈತಲ್ಲ ಆ ಟೈಮ್ನಾಗ ಎಲ್ಲ ಇದ್ರದ್ದು ಜನ್ರಲ್ ಸರ್ವಿಸಿಗೆ ಏನೇನು ಬೇಕಾಕೈತಿ, ಆಮೇಲೆ ಇಫ್ ಇಟ್ ಈಸ್ ರಿಕ್ವೈರ್ಡ್ ಅದನ್ನು ಯಾವಾಗ ಕಡಿಮೆ ರೇಟ್ ಇರ್ತೈತಿ ಬೇರೆ ಬೇರೆ ಆನ್ಲೈನ್ ಶಾಪ್ನಾಗ, ಸೊ ಆ ಟೈಮ್ನಾಗ ತರಿಸಿ ಇಟ್ಕೊಂಡಿರ್ತೀನಿ ಮನ್ಯಾಗ. ಸೊ ಯಾವಾಗ ಸರ್ವಿಸಿಗೆ ಬರೋ ಟೈಮ್ ಇರ್ತೈತಲ್ಲ ಆ ಟೈಮ್ನಾಗ ಅವ್ರಿಗೆ ಹೋಗಿ ಕೊಡ್ತೀನಿ, ಅವ್ರು ಕರೆಕ್ಟಾಗಿ ಸರ್ವಿಸ್ ಮಾಡಿಸಿ ಕೊಡ್ತಾರೆ. ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಶೇರ್ ವಿತ್ ಯು ಗೈಸ್. ನಿಮ್ಗೆ ಹೆಂಗೆ ಅನಿಸ್ತು ಹೇಳ್ರಿ ಹಂಗಾರೆ. ಓಕೆ, ಬಾಯ್ ಟೇಕ್ ಕೇರ್.